ನಮಸ್ಕಾರ ಸ್ನೇಹಿತರೆ, ಸಿಂಚು ಸಂಚು ವ್ಲಾಗ್ಸ್ಗೆ ಸ್ವಾಗತ. ನೋಡಿ, ಇವತ್ತು ಗರಂ ಮಸಾಲ ಮಾಡ್ತಿದ್ದೀನಿ. ಏನೇನು ಬೇಕಂತ ನೋಡೋಣ. 1/4 kg ಧನಿಯಾ ಕಾಳು ತೊಗೊಂಡಿದ್ದೀನಿ. ಮೀಡಿಯಮ್ ಉರಿಯಲ್ಲಿ ಹುರ್ಕೊತಿದ್ದೀನಿ ಅದನ್ನು. ಇವಾಗ ಆಯಿತು. ಇವಾಗ ಧನಿಯಾ ಕಾಳು ಹುರ್ಕೊಂಡು ಮೀಡಿಯಮ್ ಉರಿಯಲ್ಲಿ ಹುರಿದಾಯಿತು. ತಟ್ಟೆಗೆ ಎತ್ಕೊತಿದ್ದೀನಿ. ಇವಾಗ 5 ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮೊರಟೆ ಮೊಗ್ಗು ಒಂದು 5 ಹಾಕ್ಕೊತಿದ್ದೀನಿ. ಒಂದು 5ರಿಂದ 6 ಚಕ್ಕೆ ಹಾಕ್ಕೊತಿದ್ದೀನಿ. ಅದನ್ನು ಇವಾಗ ಮೀಡಿಯಮ್ ಉರಿಯಲ್ಲೇ ಹುರ್ಕೊತಿದ್ದೀನಿ. ಸ್ವಲ್ಪ ಬಿಸಿ ಆದರೆ ಸಾಕು. ಇವಾಗ ಒಂದು 5 ನಕ್ಷತ್ರದ ಹೂವು ತೊಗೊಂಡಿದ್ದೀನಿ. ಒಂದು 8 ಎಲೆ ಪಲಾವ್ ಎಲೆ ಹಾಕ್ಕೊತಿದ್ದೀನಿ. ಅದೇ ಉರಿಯಲ್ಲೇ ಹುರ್ಕೊತಿದ್ದೀನಿ. ಇವಾಗ ಮೀಡಿಯಮ್ ಉರಿಯಲ್ಲೇ ಎತ್ಕೊಂಡು ಪ್ಲೇಟ್ಗೆ ಒಂದೇ ತಟ್ಟೆಗೆ ಹಾಕ್ಕೊತಿದ್ದೀನಿ ಎಲ್ಲ ಮಸಾಲ ಮಾಡೋಕ್ಕೆ. ಇವಾಗ 1 ಸ್ಪೂನಷ್ಟು ಕಾಳು ಮೆಣಸು, 1 ಸ್ಪೂನು ಲವಂಗ, 1 ಸ್ಪೂನ್ ಜೀರಿಗೆ ಹಾಕ್ಕೊತಿದ್ದೀನಿ. ಅದನ್ನು ಹುರ್ಕೊತಿದ್ದೀನಿ. 1 ಸ್ಪೂನು ಸೋಂಪು ಕಾಳು, ಒಂದು 8ರಿಂದ 10 ಏಲಕ್ಕಿ, ಸ್ವಲ್ಪ ಕಲ್ಲು ಹೂವು ಹಾಕ್ಕೊತಿದ್ದೀನಿ. ಮತ್ತು ಜಾಪತ್ರೆ ಹಾಕ್ಕೊತಿದ್ದೀನಿ. ಅದನ್ನು ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ ಹುರ್ಕೊತಿದ್ದೀನಿ. ಇವಾಗ ಆಯ್ತು. ಇದು ಮೀಡಿಯಮ್ ಉರಿಯಲ್ಲಿ ಹುರ್ಕೊಂಡಾಯಿತು. ನೋಡಿ, ಎಲ್ಲ ಮಸಾಲೆ ಒಂದರಲ್ಲೇ ಹಾಕ್ಕೊಂಡು ಪೂರ್ತಿ ಹುರ್ಕೊಂಡಿದ್ದಾಯಿತು. ಇವಾಗ ಜಾರಲ್ಲಿ ಅಷ್ಟು ಹುರಿದಿರೋಂಥ ಎಲ್ಲ ಹಾಕ್ಕೊಂಡು ಮಿಕ್ಸಿ ಹಾಕ್ಕೊತಿದ್ದೀನಿ. ಸಣ್ಣಕ್ಕೆ ಹಾಕಬೇಕು. ಮಿಕ್ಸಿ ಒಂಥರ ಪೌಡ್ರ್ ಥರ ಆಗಬೇಕು. ನೋಡಿ, ಈ ಥರ ಮಿಕ್ಸಿ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ತಟ್ಟೆಗೆ ಹಾಕ್ಕೊತಿದ್ದೀನಿ. ಒಂದು 5 ನಿಮಿಷ ಆರಕ್ಕೆ ಬಿಟ್ಟು ಆಮೇಲೆ ಡಬ್ಬಾಗೆ ಹಾಕ್ಕೋಬೋದು. ಇದನ್ನು ತಿಂಗಳಾನುಗಂಟೆ ಇಟ್ಕೋಬೋದು. ಸಾಂಬಾರಿಗೆ, ಪಲ್ಯಕ್ಕೆ ಯೂಸ್ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.